ನಾನು ಇವಾಗ ಹೇಗಿದ್ಯಾ? ಚೆನ್ನಾಗಿದ್ದೀನತ್ತೆ. ನಿನಗೆಲ್ಲ ಸಮಸ್ಯೆಗಳು ತೀರ್ತಲ್ವಾ? ಏನೋ ಮೋಹನ್ ಅಂಕಲ್ ಹೇಳಿದ್ರು ಅಂತ ಫುಲ್ ಕಾನ್ಸಂಟ್ರೇಷನಾ? ನೀನು ಸರಿಯಾಗಿ ಆಡ್ತಾ ಇಲ್ಲ. ನೋಡು, ಒಂದೂ ಮಧ್ಯಕ್ಕೆ ಬೀಳ್ತಾನೆ ಇಲ್ಲ. ಎಷ್ಟು ಟ್ರೈ ಮಾಡಿದ್ರು ಅದಲ್ಲಿ ಹೋಗೋದಿಲ್ಲ ಅತ್ತೆ. ಅನು, ನಿಮ್ಮ ಮಾವ ಮೋಹನ್ ಅಂಕಲ್ ಜೊತೆ ಮಾತಾಡ್ತಿದ್ದಾರೆ. ಇನ್ಮೇಲೆ ನಿನಗೆ ಯಾವ ಸಮಸ್ಯೆನೂ ಇಲ್ವಂತೆ, ಯಾವ ತೊಂದರೆನೂ ಇಲ್ಲ ಅಂತ ಹೇಳಿದ್ರು. ಥ್ಯಾಂಕ್ಸ್ ಅತ್ತೆ. ನನ್ನ ತೊಂದರೆಗಳು ಮುಗೀತು. ಆದರೆ ನಾನು ನಿಮಗೆಲ್ಲ ತೊಂದರೆ ಕೊಟ್ಟಿದ್ದ ಪಟ್ಟಿ ಮುಗಿಯೋ ಥರನೇ ಕಾಣಿಸ್ತಿಲ್ಲ. ಏನದ್ರ ಅರ್ಥ? ಅತ್ತೆ, ನಾನು ನನ್ನ ಮನೆಗೆ ವಾಪಸ್ ಹೋಗ್ತಾ ಇದ್ದೀನಿ. ಅದಕ್ಕೆನಾ ಬಟ್ಟೆ ಎಲ್ಲ ತುಂಬಿಸ್ಕೊಂಡು ಬ್ಯಾಗ್ ರೆಡಿ ಮಾಡ್ಕೊಂಡಿರೋದು? ಅತ್ತೆ, ನನಗೆ ನಿಮಗೆಲ್ಲ ತೊಂದರೆ ಕೊಡೋಕ್ಕೆ ಇಷ್ಟ ಇಲ್ಲ. ಈಗಾಗಲೇ ನಾನು ತುಂಬ ಕಾಟ ಕೊಟ್ಟಿದ್ದೀನಿ. ಜಾನಕಿ ಮಾವ ನನ್ನನ್ನು ಈ ಮನೆಗೆ ಕರ್ಕೊಂಬಂದಿರೋದು ನಾವೆಲ್ಲರೂ ಒಟ್ಟಾಗಿ ಸಂತೋಷವಾಗಿರೋಣ ಅಂತ. ಆದರೆ ನನ್ನ ಕೈಯಲ್ಲೂ ಸಂತೋಷವಾಗಿರೋಕ್ಕಾಗಲಿಲ್ಲ, ನಿಮ್ಗೆ ಯಾರಿಗೂ ಸಂತೋಷ ಕೊಡೋಕ್ಕಾಗಲಿಲ್ಲ. ಬರೀ ನನ್ನಿಂದ. ನೋಡನು, ನಿಮ್ಮ ಮಾವ ನಿನ್ನ ಈ ಮನೆ ಮಗಳು ಅಂತ ಹೇಳಿ ಕರ್ಕೊಂಡು ಬಂದಿರೋದು. ನೀನು ಹಾಗೆ ಇರೋದಾದರೆ ಯಾರಿಗೂ ಯಾವ ಸಮಸ್ಯೆನೂ ಇಲ್ಲ. ನೀನು ಬಟ್ಟೆ ಎಲ್ಲ ತುಂಬಿಸ್ಕೊಂಡು ಹೊರಟು ನಿಂತರೆ ನಾನು ಏನು ಹೇಳೋದಕ್ಕಾಗಲ್ಲ. ನೀನು ಕೂಡ ಯಾವುದೇ ನಿರ್ಧಾರ ತಗೊಳ್ಳೋದಕ್ಕಾಗಲ್ಲ. ಈ ಮನೇಲಿ ಏನೇ ನಿರ್ಧಾರ ಇದ್ರು ನಿಮ್ಮ ಮಾವಂದಷ್ಟೇ. ನನಗೂ ಎಲ್ಲ ಅರ್ಥ ಆಗುತ್ತೆ ಅನ್ನೋ. ನನ್ನಿಂದಾನೇ ಸಮಸ್ಯೆ ಆಯಿತು, ನನ್ನಿಂದಾನೇ ತೊಂದರೆ ಆಯಿತು ಅಂತ ಈ ಮಾತು ನಿನ್ನಿಂದ ಬರಬಾರ್ದು. ಸಂಸಾರ ಅಂದಮೇಲೆ ಒಬ್ಬರ ಕಷ್ಟಕ್ಕೆ ಇನ್ನೊಬ್ರು ಹಾಕ್ಬೇಕು. ನಿನಗೇನೇ ಸಮಸ್ಯೆ ಬಂದರೂ ಈ ಮನೆಯವ್ರು ಎಲ್ಲರೂ ನಿನ್ನ ಪರವಾಗಿ ನಿಲ್ತಾರೆ. ಹಾಗೇನೆ ಬೇರೆಯವರ ಭಾವನೆಗಳಿಗೆ ಗೌರವ ಕೊಡ್ತಾ ಹೋದ್ರೆ ಯಾವ ಸಮಸ್ಯೆನೂ ಬರೋದಿಲ್ಲ. ಅಂದರೆ ನಿಮ್ಮ ಮಾವನಿಗೆ ಗೊತ್ತಿಲ್ಲದೆ ಏನು ಮಾಡಬೇಡ ಅನ್ನೋ. ಗೊತ್ತಾದಾಗ ತುಂಬಾ ಘಾಸಿ ಆಗುತ್ತೆ. ಅವ್ರಿಗೆ ನೀನು ಅಂದ್ರೆ ತುಂಬಾನೇ ಕಾಳಜಿ. ನಿನ್ನ ಈ ಮನೆ ಮಗಳು ಅಂತ ತಾನೆ ಅವ್ರು ಇಲ್ಲಿ ಕರ್ಕೊಂಡು ಬಂದಿದ್ದು.